ನಮಸ್ತೆ. 15/11/2025 ಶನಿವಾರ, 15th November 2025 ಸಾಟರ್ಡೆ, ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಇವತ್ತಿನ ತಿಥಿ ಏಕಾದಶಿ. ರಾತ್ರಿ 2:37 ವರೆಗಿದೆ. ಈ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಅಂತಂತಾರೆ. ಕಾರ್ತಿಕ ಮಾಸದಲ್ಲಿ ಕರಗುವ ಚಂದ್ರನಲ್ಲಿ ಅಂದರೆ ಕ್ಷೀಣ ಚಂದ್ರದಲ್ಲಿ ಹಿಂದೂ ಧರ್ಮ ಪ್ರಕಾರ, ಅದರಲ್ಲೂ ಸರಿಯಾಗಿ ಹೇಳಬೇಕು ಅಂದರೆ ವಿಷ್ಣು ಭಕ್ತರಿಗೆ ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು. ಈ ದಿನದಲ್ಲೇ ವಿಷ್ಣುವ ಶಕ್ತಿಯಿಂದ ಏಕಾದಶಿ ದೇವಿ ಹುಟ್ಟಿದಳು ಅಂತ ನಂಬಿಕೆ ಇದೆ. ಅದು ಅಲ್ಲದೆ ಮುರ ಅನ್ನುವ ರಾಕ್ಷಸನನ್ನು ಏಕಾದಶಿ ದೇವಿ ವಧ ಮಾಡಿದಳು ಹಂಗೆ ಅಂತ ಒಂದು ನಂಬಿಕೆ ಇದೆ. ರಾಕ್ಷಸನ್ನ ವಧ ಮಾಡಿರೋದರಿಂದ ಈ ಒಂದು ಏಕಾದಶಿ ತಿಥಿ ಶುಭವಾಗಿರುತ್ತದೆ. ವ್ರತಗಳನ್ನು ಅನುಷ್ಠಾನ ಮಾಡುತ್ತಾರೆ, ಅದು ಅವರವರ ಇಷ್ಟ. ಇವತ್ತು ಸೂರ್ಯೋದಯ 6:18, ಸೂರ್ಯ ಅಸ್ತಮನ 5:50. ಇವತ್ತಿನ ನಕ್ಷತ್ರ ಉತ್ತರಾ ನಕ್ಷತ್ರ. ಉತ್ತರಾ ನಕ್ಷತ್ರ ರಾತ್ರಿ ಸುಮಾರು 11:34 ವರೆಗಿದೆ. ಕನ್ಯಾ ರಾಶಿ. ಆನಂತರ ಹಸ್ತ ನಕ್ಷತ್ರ ಬರುತ್ತದೆ. ಇವತ್ತಿನ ದಿನ ಪ್ರಕಾರ ಉತ್ಪಾತ ಅಂತ ಇರೋದರಿಂದ ಇದು ಪ್ರಾಣನಾಶವನ್ನು ಸೂಚನೆ ಮಾಡುತ್ತೆ. ರಾತ್ರಿ ಮೇಲೆ ಬರುವ ಹಸ್ತ ನಕ್ಷತ್ರ ಕೂಡ ಮರಣ ಅಂದರೆ ಮೃತ್ಯುವನ್ನು ಸೂಚನೆ ಮಾಡೋದರಿಂದ ಶುಭ ಕಾರ್ಯಗಳಕ್ಕಲ್ಲ, ಪೂಜಾ ವ್ರತಾದಿ ಕಾರ್ಯಗಳಿಗೆ ಶುಭವಾಗಿರುತ್ತದೆ. ಹಾಗಾಗಿ ಮುಹೂರ್ತ ಕಾರ್ಯಗಳನ್ನ ಈ ದಿನ ಮಾಡುವಂತಿಲ್ಲ. ಅದರಲ್ಲೂ ಇದರಲ್ಲಿ ಕರಗುವ ಚಂದ್ರ. ಈ ರೀತಿಯಾದ ಈ ದಿನದಲ್ಲಿ ಖಂಡಿತವಾಗಿಯೂ ಅಶುಭವಾಗಿರೋದರಿಂದ 100% ಶುಭ ಸಮಯಗಳು ಅಂತ ಅಂದರೆ ಮುಹೂರ್ತಕ್ಕಲ್ಲ, ಎಮರ್ಜೆನ್ಸಿ ಕಾರ್ಯಗಳಿಗೆ ಕೊಡ್ತೀವಿ. 7:06 9:09, 10:38 10:46, 12:41 1:29 ಮಧ್ಯಾಹ್ನ 2:59 ಮೇಲೆ ಅಂದರೆ 3 ಗಂಟೆಯಿಂದ 3:59, ಸಂಜೆ 5:51 ರಾತ್ರಿ 1:36, ಮತ್ತು ಲೇಟ್ ನೈಟ್ ಅಂದರೆ ರಾತ್ರಿ 3:15 ಶುಭವಾಗಿದೆ. ಅಂದರೆ ಕಾರ್ಯಗಳನ್ನ ಶುಭ ಕಾರ್ಯಗಳನ್ನ ಮಾಡಿ ಅಂತ ಇಲ್ಲ, ಅಶುಭವಾಗುತ್ತದೆ ಅಂತ ಇದೆ. ಆದ್ದರಿಂದಾಗಿ ಎಚ್ಚರವಾಗಿದೆ. 100% ಅಶುಭ ಸಮಯಗಳನ್ನು ನೋಡೋಣ. ಇವತ್ತು 6:18 ಕುಂಭರಾಶಿಯವರಿಗೆ ದೋಷ ಉಂಟು. ಬೆಳಿಗ್ಗೆ 6:18 7:04 ದುರ್ಮುಹೂರ್ತ, 9:11 10:38 ರಾಹು ಕಾಲ, 10:46 ಮೇಲೆ 12:39 ಮೃತ್ಯು, ಮಧ್ಯಾಹ್ನ 1:31 2:57 ಯಮಕಂಡ ಕಾಲ, ಸಂಜೆ 4:01 5:49 ಮೃತ್ಯು, ರಾತ್ರಿ 1:38 ಮೇಲೆ 3:12 ವಿಷಕಾಲವಿದೆ. ಇದೆಲ್ಲ ಅಪಾಯಕಾರಿ ಸಮಯಗಳು. ಇದರಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಇಷ್ಟು ವಿಷಯಗಳನ್ನ ನೋಡಿದ್ವಿ ಇವತ್ತು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.